ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಇರಾನ್ನಲ್ಲಿ ಮತ್ತೊಂದು ದೊಡ್ಡ ತಲೆ ಉರುಳಿದೆ. ಮತ್ತೊಂದು ದೊಡ್ಡ ತಲೆ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದರೆ, ಗುಪ್ತಚರ ಮುಖ್ಯಸ್ಥನ ಹತ್ಯೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಇರಾನ್ ಕ್ರಾಂತಿಕಾರಿ ಪಡೆ ಅಂತಂದರೆ ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಮಜೀದ್ ಖದೇಮಿ ಹತ್ಯೆಯಾಗಿದೆ. ಅಮೆರಿಕ ಇಸ್ರೇಲ್ ಸೇನೆ ನಡೆಸಿದಂಥ ದಾಳಿಯಲ್ಲಿ ಹತ್ಯೆಯಾಗಿದ್ದು, ತನ್ನ ಗುಪ್ತಚರ ಮುಖ್ಯಸ್ಥನ ಹತ್ಯೆಯನ್ನು ಐಆರ್ಜಿಸಿ ಕೂಡ ಖಚಿತಪಡಿಸಿದೆ. ಇದು ಇರಾನ್ನ ಕೌಂಟರ್ ಅಟ್ಯಾಕ್ಗೆ ದೊಡ್ಡ ಹೊಡೆತ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಯಾಕೆ ಅಂತ ಅಂದರೆ, ಯಾವುದೇ ಒಂದು ಸೇನೆ ದಾಳಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಎದುರಾಳಿಯ ಸ್ಟ್ರೆಂತ್ ಹಾಗೆ ವೀಕ್ನೆಸಸ್ ಏನು, ಎದುರಾಳಿಯ ಆಯಕಟ್ಟ ಸ್ಥಳಗಳೇನೇನು, ಈ ರೀತಿಯಾದಂಥ ಸಂಗತಿಗಳು ಅತಿ ಮುಖ್ಯ ಆಗುತ್ತೆ. ಇಲ್ಲಿ ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿನ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಮೆರಿಕದ ಸೇನಾ ನೆಲೆಗಳು ಎಲ್ಲೆಲ್ಲಿದೆ, ಅಮೆರಿಕದ ಆ್ಯಕ್ಟಿವಿಟೀಸ್ ಏನಿದೆ, ಇಸ್ರೇಲ್ನ ಮುಂದಿನ ಹೆಜ್ಜೆ ಮತ್ತೊಂದು, ಈ ಥರನಂಥದ್ದು ಎಲ್ಲವೂ ಕೂಡ ಇನ್ಫಾರ್ಮೇಷನನ್ನು ಸೇನೆಗೆ ಒದಗಿಸ್ತಾ ಇದ್ದಂಥದ್ದು ಇದೇ ಐಆರ್ಜಿಸಿ ಗುಪ್ತಚರ ಮುಖ್ಯಸ್ಥ ಮಜೀದ್ ಖದೇಮಿ. ಆದರೆ ಈಗ ಮಜೀದ್ ಖದೇಮಿಯ ಹತ್ಯೆ ಆಗುವ ಮುಖೇನವಾಗಿ ಐಆರ್ಜಿಸಿಗೆ ಬಹುಶಃ ಈ ಮಾಹಿತಿ ಮುಂದೆ ಎಲ್ಲೆಲ್ಲಿ ಅಟ್ಯಾಕ್ ಮಾಡಬೇಕು ಏನು ಎತ್ತ, ಜೊತೆಗೆ ಕೌಂಟರ್ ಅಟ್ಯಾಕ್ಗೆ ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ರೂಪಿಸಬೇಕು ಎದುರಾಳಿಯ ನಡೆ ಮೇಲೆ, ಈ ಥರನದಕ್ಕೆ ಭಾಳ ಹೊಡೆತ ಬೀಳುತ್ತೆ ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಮತ್ತೊಂದು ಕಡೆ ನಾಗರಿಕರ ಮೇಲೆ ದಾಳಿ ಮುಂದುವರೆದ್ರೆ ಸುಮ್ಮನಿರಲ್ಲ ಅಂತ ಖತಮ್ ಅಲಿ ಅನ್ಬಿಯಾ ಸಂಸ್ಥೆಯ ವಕ್ತಾರ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಸ್ಲಾಮಿಕ್ ಕ್ರಾಂತಿ ಪಡೆಯ ಖತಮ್ ಅಲಿ ಅನ್ಬಿಯಾ ಅನ್ನುವಂಥ ಒಂದು ವಿಂಗ್ ಅದು. ಸೊ ಕರ್ನಲ್ ಇಬ್ರಾಹಿಂ ಜೋಲ್ಫಾರಿಯಿಂದ ಎಚ್ಚರಿಕೆಯನ್ನು ಕೊಡಲಾಗಿದೆ. ನಮ್ಮ ಪ್ರತೀಕಾರವನ್ನು ವ್ಯಾಪಕವಾಗಿ ನಾವು ಕೈಗೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡಲಾಗಿದೆ. ಯಾಕಂತಂದರೆ ಇಷ್ಟು ದಿನ ನಡೆದಂಥ ಯುದ್ಧ ಒಂದು ರೀತಿ, ಇವತ್ತಿನಿಂದ ನಡೀತಾ ಇರುವಂಥ ಯುದ್ಧ ಮತ್ತೊಂದು ರೀತಿ ಅನ್ನುವಂಥ ರೀತಿಯಾಗಿ ಸನ್ನಿವೇಶ ಕಂಡು ಬರ್ತಾ ಇದೆ. ಯಾಕಂತಂದರೆ ಇರಾನ್ನ ಜನವಸತಿ ಪ್ರದೇಶಗಳ ಮೇಲೆ ಬಹಳ ಅಟ್ಯಾಕ್ ಆಗಿದೆ. ಸುಮಾರು 30ಕ್ಕೂ ಹೆಚ್ಚಿನ ಮಂದಿ ಇವತ್ತೊಂದೇ ದಿನ ಮೃತಪಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಅಷ್ಟೆಲ್ಲ ಕೇರ್ಫುಲ್ ಆಗಿದ್ದಂಥ ನಂತರದಲ್ಲೂ ಕೂಡ ಈ ರೀತಿಯಾಗಿ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆ ಇಸ್ರೇಲ್ ಮೇಲೆ ಇರಾನ್ ಭಾಳ ಘಾತಕವಾದಂಥ ದಾಳಿಯನ್ನು ನಡೆಸಿದೆ ನಿನ್ನೆ ರಾತ್ರಿಯಿಂದ. ಭಾಳ ಕ್ಷಿಪಣಿಗಳು ಇಸ್ರೇಲ್ನ ಗಡಿಯೊಳಗೆ ನುಗ್ಗಿವೆ, ಅವರ ಈ ವಾಯುರಕ್ಷಣಾ ವ್ಯವಸ್ಥೆಯನ್ನು ಮೀರಿ. ಹಾಗಾಗಿ ಯುದ್ಧ ಭೀಕರ ಹಂತಕ್ಕೆ ತಲುಪ್ತಾ ಇರುವಂಥ ಸಂದರ್ಭದಲ್ಲೇ ನಾಗರಿಕರ ಮೇಲೆ ದಾಳಿ ನಡೆದ್ರೆ ಸರಿ ಇರಲ್ಲ ಅಂತ ಇರಾನ್ ಎಚ್ಚರಿಕೆ ಕೊಡ್ತಾ ಇದೆ. ಮತ್ತೊಂದು ಕಡೆ ಅಮೆರಿಕ ಹಾಗೆ ಇರಾನ್ನ ನಡುವೆ ಈ ಯುದ್ಧ ಅಂತ್ಯಕ್ಕೆ ಒಂದು ಸಂಧಾನ ಸೂತ್ರ ಸಿದ್ಧ ಆಗ್ತಾ ಇದ್ದು 45 ದಿನಗಳ ಕದನ ವಿರಾಮದ ಪ್ರಸ್ತಾಪ ಇಟ್ಟಿದೆ ಪಾಕಿಸ್ತಾನ ಅನ್ನೋದು ತಿಳಿದು ಬರ್ತಾ ಇದೆ. ಅಮೆರಿಕ ಹಾಗೆ ಇರಾನ್ಗೆ ಶಾಂತಿ ಮಾತುಕತೆಗೆ ಕರಡು ಪ್ರತಿಯನ್ನು ರವಾನೆ ಮಾಡಲಾಗಿದೆ. ಆ ಕರಡು ಪ್ರತಿಯಲ್ಲಿ 2 ಹಂತದ ಶಾಂತಿ ಮಾತುಕತೆಯ ಪ್ರಸ್ತಾಪ ಇದೆ. ಈಗ ಆಲ್ರೆಡಿ 2 ರಾಷ್ಟ್ರಗಳ ಪ್ರತಿನಿಧಿಗಳಿಗೆ ಆ ಕರಡು ಪ್ರತಿಯ ಹಸ್ತಾಂತರ ಆಗಿದೆ. ಕದನ ವಿರಾಮ ಮತ್ತು ಸಮಗ್ರ ಒಪ್ಪಂದ ಒಳಗೊಂಡ 2 ಹಂತದ ಯೋಜನೆ. ಆ ಕರಡು ಪ್ರತಿಯಲ್ಲಿ ಪ್ರಮುಖವಾಗಿ 2 ಪ್ರಸ್ತಾಪಗಳ ಬಗ್ಗೆ ಉಲ್ಲೇಖ ಆಗಿದೆ. ವಿಶೇಷ ಅಂತಂದರೆ, ಪಾಕಿಸ್ತಾನ ಈ ರೀತಿಯಾದಂಥ ಒಂದು ಸೀಸ್ ಫೈರ್ನ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ಮಧ್ಯವರ್ತಿ ರಾಷ್ಟ್ರಗಳ ಕದನ ವಿರಾಮ ಪ್ರಸ್ತಾಪಕ್ಕೆ ಇರಾನ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಕದನ ವಿರಾಮ ಆದರೂ ಕೂಡ ಹೊರ್ಮುಜ್ ಜಲಸಂಧಿ ಓಪನ್ ಮಾಡಲ್ಲ. 45 ದಿನಗಳ ಏನು ಇವರು ಕದನ ವಿರಾಮ ಅಂತೇಳಿ ಪ್ರಸ್ತಾಪ ಆಗಿದೆಯಲ್ಲ, ಒಂದು ಚೂರು ಕೂಡ ಅಲ್ಲಿ ಅಟ್ಯಾಕೋ ಕೌಂಟರ್ ಅಟ್ಯಾಕೋ ಆಗಬಾರ್ದು ಅನ್ನೋದೆಲ್ಲ. ತಾತ್ಕಾಲಿಕ ಕದನ ವಿರಾಮಕ್ಕಾಗಿ ಹೊರ್ಮುಜ್ ತೆರೆಯೋದಕ್ಕೆ ಸಾಧ್ಯ ಇಲ್ಲ, ಅಮೆರಿಕ ನೀಡುವ ಗಡುವುಗಳನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಬಹಳ ಖಡಾಖಂಡಿತವಾಗಿ ಹೇಳಿದೆ. ಇನ್ನು ಕದನ ವಿರಾಮಕ್ಕೆ ಹೊಸ ಸೂತ್ರವನ್ನು ಇರಾನ್ ಹೆಣಿತಾ ಇದೆ. ನಮ್ಮ ಸೂತ್ರವನ್ನು ಸಮಯ ಬಂದಾಗ ಹೇಳ್ತೀವಿ. ಈಗ ಅಮೆರಿಕ ಮೇಲಿನ ಮೇಲೆ ಒಂದಷ್ಟು ಅಂಶಗಳನ್ನೆಲ್ಲ ಮುಂದೆ ಇಟ್ಟಿದೆ, ಅದನ್ನೆಲ್ಲ ನಾವು ಒಪ್ಪಕ್ಕಾಗಲ್ಲ. ನಾವು ಕೆಲವು ಅಂಶಗಳನ್ನು ಅಂತಿಮಗೊಳಿಸಿದ್ದೀವಿ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇರಾನ್ ಇಲ್ಲಿ ಭಾಳ ಕ್ಲಿಯರ್ ಇದೆ, ನಮಗೆ ಕದನ ವಿರಾಮ ಅಂತೇಳಿ ಒಂದಷ್ಟು ದಿವಸ ಯುದ್ಧ ನಿಲ್ಲಿಸೋದು, ಆನಂತರ ಇವ್ರಿಗೆ ಬೇಕಾದಾಗ ಬಂದು ಮತ್ತೆ ಅಟ್ಯಾಕ್ ಮಾಡೋದು, ಇದ್ಯಾವುದು ಮುಂದುವರಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಈ ಬಾರಿ ಭಾಳ ಖಡಕ್ಕಾದಂಥ ನಿರ್ಧಾರಕ್ಕೆ ಬಂದಂಥ ರೀತಿಯಾಗಿ ಕಂಡು ಬರ್ತಾ ಇದೆ.